ಎಲೆಕ್ಷನ್ ನಡೆಸಿಲ್ಲ ಸರ್. ಇಲ್ಲಿ ನಮ್ಮ ಮಾಜಿ CM ಇದ್ದಾರಲ್ಲ, ಮಾಮೂಲಿ ಸಿದ್ದರಾಮಯ್ಯನವ್ರ ಆಪ್ತ ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಹಾದೇವ್ ಅಂತ ಒಬ್ಬರು ಇದ್ದಾರೆ. ಮತ್ತು ಅವರು ಒಕ್ಕಲಿಗರ ಸಂಘದ ಅಧ್ಯಕ್ಷ, ಸಾಲದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವನೇ ಮಾಡೋಣ. ಮತ್ತು ಅವ್ರ ಜೊತೆಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಒಂದಿಬ್ಬರು ಇದ್ದಾರಲ್ಲಿ. 23 ವರ್ಷದಿಂದ ಹಾಲು ಹಾಕ್ಸ್ಕೊತವ್ರೆ. ಹಾಲು ಹಾಕ್ಸ್ಕೊಂಡ್ರೆ ಇಲ್ಲಿ ಹಾಕುವಂಥ ರೈತರಿಗೆ ಯಾವುದೇ ಸದಸ್ಯರನ್ನ ಮಾಡ್ಕೊಂಡಿಲ್ಲ ಅವರು. ಮತ್ತು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಂಡೇ ಇಲ್ಲ. ಏನು ಹಾಲು ಹಾಕ್ತಾಯಿದ್ರೆ ಹಾಲು ಹಾಕ್ಸ್ಕೊಳ್ಳೋದು ಅಷ್ಟೇ. ಓಟ್ಗೆ ಏನು ಮಾಡಿದ್ದಾರೆ ಅಂದರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾರಲ್ಲ ಅವರ ಕುಟುಂಬದವರು ಮತ್ತು ಅವ್ರ ಬಂಧು ಬಳಗನೇ 150 ಓಟ್ ಮಾಡ್ಕೊಂಡಿದ್ದಾರೆ. ಅವ್ರ ಅಕ್ಕ ತಂಗಿ ಮಕ್ಕಳು ಅವರು ಎಲ್ಲ ನಾವು ಸೇರಾಗಿದ್ದೀವಿ ಅಂತ. ಷೇರುದಾರರು ಪಾರ್ಟಿಗಳು ಕಷ್ಟಪಟ್ಟು ಹೊಸ ಕಟ್ಟಿ ಸಾಕಿರುವಂಥ ಹಾಲು ಹಾಕ್ತಾ ಇರುವಂಥ ಷೇರುದಾರರು ನೋಡಿಲ್ಲಿ ಇಂಥ ಬಡಪಾಯಿಗಳು ಓಟ್ ಇಲ್ದೇ ನಿಂತಿದ್ದಾರೆ. 93ರಿಂದ 99 ಸೇರಿ ಇಂಥವ್ರಿಗೆ ಓಟೇ ಹಾಕಿಲ್ಲ. ಇಂಥವ್ರನ್ನೆಲ್ಲ ಅನ್ಯಾಯ ಮಾಡಿ ಇವಾಗ ನಾವು ಹೊಡಿಲಿ ನೋಡಿ, ಇವಂದು ಓಟಿಲ್ಲ, ಇವರೆಲ್ಲ ಓಟ್ ಹಾಕ್ತಾರೆ ಅಂತ ಕಿತ್ತಾಕಿ ನಮ್ಮನ್ನು ಇಂಥ ಹೀನ ಸ್ಥಿತಿಗೆ ತಂದಿಳ್ಬಿಟ್ರೆ. ಆಮೇಲೆ ಪಂಚಾಯತಿಲಿ 24 ವರ್ಷದಿಂದ 40ರಿಂದ 80 ಲಕ್ಷ ಲೂಟಿ ಆಗದೆ. ಯಾವ ಇಲ್ಲ ಪಂಚಾಯತಿ ಇಲ್ಲ, ಹಾಲಿನ ಡೈರಿ ಕಟ್ಟಿಲ್ಲ, ಇಲ್ಲ ಅವ್ರಿಗೆ ಸತ್ತವ್ರಿಗೆ ಡೆತ್ ಫಂಡ್ ಅಂತ ಮಾಡಿಲ್ಲ, ಇಲ್ಲ ಕೃಷಿ ಸ್ವಸಹಾಯದಿಂದ ಅವ್ರಿಗೆ ಸಬ್ಸಿಡಿಲಿ ಏನು ಕೊಡಿಸ್ತಾ ಇಲ್ಲ. ಅವ್ರು ಇಷ್ಟ ಬಂದಂಗೆ ಲೂಟಿ ಮಾಡಿ ಈಗಲೂ ಅಷ್ಟೇ ಸಿದ್ದರಾಮಯ್ಯನ ಕಡೆಯಿಂದ ಇವರು ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮೇಲ್ಮಟ್ಟದ ಅಧಿಕಾರಿಯಿಂದ ಈಗ ಫೋನ್ ಹೊಡಿಸಿ ಏನೋ ನಾಮಿನೇಷನ್ಗಳು ರಿಜೆಕ್ಟ್ ಆದ್ರೂ ಆ ರಿಜೆಕ್ಟ್ ಪತ್ರನ ಸಿಂಧು ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ಗೆ. ಯಾರಿಗೆ? ಪ್ರತಿಮಾ ಅಲ್ವಾ, ಪ್ರೇಮಾ ಮೇಡಮ್ಗೆ. ಆ ಅಮ್ಮ ನಾನು ಸಿಂಧುನೇ ಮಾಡ್ತೀನಿ, ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ, ನಾನು ಮೇಲ್ಮಟ್ಟ ಅಧಿಕಾರಿ ನನಗೆ ಹೇಳಿದ್ದಾರೆ ಅವರು ಏನಂತ, ರಿಜೆಕ್ಟ್ ಮಾಡಬೇಡಿ ಅಂತ. ಸಿಂಧು ಆಗಿರೋರ್ನೆಲ್ಲ ರಿಜೆಕ್ಟ್ ಮಾಡ್ತೀನಿ ಅಂದರೆ ಇನ್ನೇನಕ್ಕೆ ಸರ್ ನಾವು ಹಾಲಿನ ಡೈರಿಗೆ ಹಾಲು ಹಾಕ್ಬೇಕು ಬಡವ್ರುಗಳು? ನಾನು ವೋಟಿಂಗ್ ಪವರ್ ಒಬ್ಬರು ಇಲ್ಲ. ಷೇರುದಾರರಿಗೆ ಪವರೇ ಇಲ್ಲ. ಅಲ್ಲಿ ಓಟಲ್ ಲಿಸ್ಟೇ ಕಿತ್ತಾಕ್ಬಿಟ್ಟಿದ್ದಾರೆ. ಹಾಲು ಹಾಕ್ತಾರೆ, ಓಟ್ ಹಾಕ್ತಾರೆ. ಎಲೆಕ್ಷನ್ 28 ಚುನಾವಣೆ ಇದೆ. ಇವತ್ತು ಫೈನಲ್ ಸ್ಕೂಟ್ನಿ ಇದೆ. ಆ ಸ್ಕೂಟ್ನಿನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಸಾಮಾನ್ಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅವನ ತಮ್ಮ ರಮೇಶ್ ಅಂತ ಸಾಮಾನ್ಯ ಜನಕ್ಕೆ ಅರ್ಜಿ ಹಾಕ್ಬೇಕು ಅವನು. ಆದರೆ ಪ್ರವರ್ಗ B ಅಂತ ಹಾಕಿದ್ದಾನೆ. ಪ್ರವರ್ಗ B ಅನ್ನೋದಕ್ಕೆ ಅವನೇನು ಮಾಡ್ತಾನೆ, OBC ಸರ್ಟಿಫಿಕೇಟ್ ಕೊಡಬೇಕು. ಆತ ಕೊಟ್ಟಿಲ್ಲ, ಅದು ರಿಜೆಕ್ಟ್ ಆಯ್ತದೆ. ಅದನ್ನ ವಜಾ ಮಾಡಿ ಅಂತ ಕೇಳಿದ್ರೆ ಮೇಡಮ್ ಮಾಡೋಕ್ಕೆ ಬರಲ್ಲ ಅಂತಾರೆ. ಮತ್ತು ನನ್ನ ಹೆಂಡತಿ ಹೆಸರಲ್ಲಿ ನಾನು ಓಟಿಗೆ ನಿಂತಿದ್ದೀನಿ, ನಂದ ರಿಜೆಕ್ಟ್ ಮಾಡಿ ಅಂದರೆ ಮಾಡೋಕ್ಕೆ ಬರಲ್ಲ ನಾನು. ಮತ್ತು ಇನ್ಯಾತಕ್ಕೆ ಸರ್ ಚುನಾವಣೆ ನಡೆಸೋದು? ಅಧಿಕಾರಿ ಬಂದು ಸ್ಕೂಟ್ನಿ ಮಾಡ್ತೀನಿ, ನಾನು ಪರಿಶೀಲನೆ ಮಾಡ್ತೀನಿ, ಮೇಲ್ಮಟ್ಟ ಅಧಿಕಾರಿ ಕರ್ಸ್ಕೊಂಡು ಕೇಳ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ, ನಾನು ವಜಾ ಮಾಡೋಕ್ಕೆ ಬರಲ್ಲ ಅಂದರೆ ಇನ್ಯಾತಕ್ಕೆ ಇರಬೇಕಿಲ್ಲಿ ಕೂರ್ಗಳಿಗೆ? ಮುಂದಿನ ನಡೆ ಅಂದರೆ ನಾವು ಇನ್ನೇನಿಲ್ಲ ಕೋರ್ಟ್ಗೆ ಹೋಗ್ತೀವಿ, ಹೋರಾಟ ಮಾಡ್ತೀವಿ, ಸ್ಟೇ ಆತತ್ತೀವಿ, ನಮ್ಗೆ ಹಾಲಿನ ಡೈರಿ ಬಂದ್ ಮಾಡಿಸ್ತೀವಿ ಅಷ್ಟೇ. ಬೇಕಾಗಿಲ್ಲ ನಮಗೆ. ಮಾತಾಡಿ. ಮಾಜಿ ಅಧಿಕಾರಿ ಯಾವ ರೀತಿ ನಡ್ಕೊತಾ ಇದ್ದಾರೆ ಕೂರ್ಗಳ್ಳಿ ಗ್ರಾಮದಲ್ಲಿ ಅಂದರೆ, ನಿಮ್ಗೊಂದು ವಿಡಿಯೋ ಕೊಡ್ತೀನಿ ನೋಡಿ. ಚುನಾವಣೆ ಅಧಿಕಾರಿಗಳು ಏನು ಒಳಗಡೆ ಕೂತ್ಕೊಂಡು ಆಫೀಸ್ ಒಳಗಡೆ ವರ್ಕ್ ಮಾಡ್ಕೊಂಡು ಆ ಬುಕ್ಕೆಲ್ಲ ಫೈಲೆಲ್ಲ ತಗೊಂಡು ಒಬ್ಬ ಕಾರ್ಯದರ್ಶಿ ಮನೆ ಒಳಗಡೆ ಹೋಗ್ತಾರೆ ಅಂದರೆ, ತಗೊಳ್ಳಿ ಈ ವಿಡಿಯೋನ, ಆಯಿತಾ? ಈ ವಿಡಿಯೋನ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ ಅಂದರೆ ಇಲ್ಲಿ ಏನು ನಡೆದಿದೆ ಎಲ್ಲನೂ ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ತಿದ್ದುಪಡಿ ಮಾಡ್ಕೊಂಡು ಜನಗಳನ್ನ ಎತ್ಕಟ್ಟಿ ಈ ರೀತಿ ಅಕ್ರಮವಾಗಿ ಎಲ್ಲರೂ ಏನೇ ನಡೀತಾ ಇದೆ ಇಲ್ಲಿ ಕೂರ್ಗಳಿನಲ್ಲಿ ಗ್ರಾಮವಾಗಿ ಏನೇ ನಡೀತಾ ಇದೆ ಇದೆಲ್ಲದಕ್ಕೂ ಏನೇ ಇದ್ರೂ ಉನ್ನತ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇದನ್ನು ನ್ಯಾಯಯುತವಾಗಿ ಎಲೆಕ್ಷನ್ ನಡೆಸ್ಕೊಡ್ಬೇಕಂತ ಕೇಳ್ಕೊಡ್ತೀವಿ ನಾವು. 99 ಹಾಂ, ಅವ್ರಿಗೆ ವೋಟಿಂಗ್ ಪವರ್ ಯಾರಿಗೂ ಕೊಟ್ಟಿಲ್ಲ, ಅವ್ರದ್ದು ಓಟೇ ಇಲ್ಲ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ಲೀಸ್ಟ್ ಕೊಡ್ತೀನಿ, ಇವ್ರದ್ದು ಸ್ಲಿಪ್ ಇಸ್ಕೊಂಬನ್ನಿ. ಸ್ಲಿಪ್ ಕೊಟ್ಟಿದ್ದೀವಿ, ಅವರು ಸೇರ್ದಾರರು, ಅವ್ರದ್ದೇ ಇಲ್ಲ. ಈಗ ನಮ್ಮ ತಂದೆನೇ ಇನ್ಕ್ಲೂಡಿಂಗ್ ಸೇರ್ದಾರಾಗಿದ್ರು. ನಾವು ಒಂದು SSVನಿ ಕಾರ್ಡ್ ಮಾಡಿಸ್ಬೇಕಾದ್ರೆ SSVನಿ ಕಾರ್ಡ್ ಮುಗಿದೋಗಿದೆ ಕಣಪ್ಪ, ಅದು ಸರ್ಕಾರದ ಅನುಮತಿ ಇಲ್ಲ, ಈಗ ಬೇರೆ ಥರ ಪ್ರಧಾನಮಂತ್ರಿ ಗ್ರಾಮ ಇದು ಬರ್ತಾಯಿದೆ, ಅದರಿಂದ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರು. ಸರಿ ಆಯಿತು, ನಮ್ಮನ್ನು ಸೇರುದಾರ ಮಾಡ್ಕೊಳ್ಳಿದ್ರೆ ನಿಮಗೆ ಸೇರುದಾರ ಇಲ್ಲ ಅಂದರು. ಪ್ರತಿ ವರ್ಷಕ್ಕೊಂದ್ಸಲ ಮಾರ್ಚ್ ತಿಂಗಳಲ್ಲಿ ಸೇರುದಾರರಿಗೆ ಹಾಲಿನ ಡೈರಿಯಿಂದ ಇದು ಬರ್ತಾಯಿದೆ, ಅವಕಾಶ ಕೊಡ್ತಾರೆ. ಯಾರ್ಯಾರು ಸೇರುದಾರ, ಯಾರು ಹೊಸದಾಗಿ ಸೇರುದಾರ ಮಾಡ್ಕೋಬೋದಾ ಏನು ಅಂತ ಬರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ನೋಟಿಸ್ ಬೋರ್ಡ್ಗೆ ಅಂಟಿಸಿಲ್ಲ, ಯಾವುದೇ ಬೋನಸ್ ಪೆಂಡ್ ಇಲ್ಲ, ಒಂದು ಮ್ಯಾಟ್ ಇಲ್ಲ, ಒಂದು ಮೆಕ್ಕೆಜೋಳ ಇದು ಹಾಲಿನ ಮಿಷಿನ್ ಇಲ್ಲ, ಹಾಲು ಯಾವುದೂ ಸೌಲಭ್ಯ ಇಲ್ಲ. ಕೂರ್ಗಳ್ಳಿ ಗ್ರಾಮದಲ್ಲಿ ಏನಾಗ್ಬಿಟ್ಟಿದೆ, ಯಾವುದೂ ಸೌಲಭ್ಯ ಇಲ್ಲ, ಪ್ರತಿಯೊಂದುವೇ ಅಕ್ರಮವಾಗಿ ನಡೀತಾ ಇದೆ. ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಈಗ 1 ಲೀಟ್ರಿಗೆ ಹಾಲು ಅಂದರೆ ಒಂದು 30 ml ಹಾಲು ಟೆಸ್ಟಿಂಗ್ ಅಂತ ತೊಗೋತೀವಿ. ಆ ಟೆಸ್ಟಿಂಗ್ ಹಾಲ್ದು ಲೆಕ್ಕ ಕೇಳಿದ್ರೆ ಲೆಕ್ಕದ್ದು ದುಡ್ಡೇ ಇಲ್ಲ. 1 ಲೀಟ್ರಿಗೆ ಈಗ ಒಂದು ಸಾಮಾನ್ಯವಾಗಿ ಒಬ್ಬ 5 ಲೀಟ್ರ್ ಹಾಕ್ತಾನೆ ಅಂದರೆ 30 ml ಹಾಲು ತಗೋತಾರೆ.
ಅಲ್ಲಿಗೆ ನಮ್ಮ ಡೈರಿಯಿಂದ ಒಂದು ಹೆಚ್ಚು ಕಮ್ಮಿ ಇಲ್ಲಾಂದ್ರೆ ಒಂದು 15ರಿಂದ 20 ಲೀಟ್ರ್ 20 ಕ್ಯಾನ್ ಹಾಲು ಹೋಗುತ್ತೆ, 30 ಕ್ಯಾನ್ ಹಾಲು ಹೋಗುತ್ತೆ. 30 ಕ್ಯಾನ್ ಹಾಲಿಗೆ ಇಲ್ಲಾಂದ್ರೆ ಒಂದು 30ರಿಂದ 40 ಲೀಟ್ರ್ ಹಾಲು ಸಿಗುತ್ತೆ. 30ರಿಂದ 40 ಲೀಟ್ರ್ ಹಾಲಿಗೆ ಲೆಕ್ಕ ಇಲ್ಲ. 30 ಲೀಟ್ರ್ ಲೆಕ್ಕ ಹಾಲು ಕೊಡಬೇಕು ಅಂದರೆ ಇಲ್ಲೇ ದುಡ್ಡು ಇಸ್ಕೊತಾರೆ, ಇಲ್ಲೇ ಕೊಡ್ತಾರೆ. ಅದನ್ನು ಯಾವುದೋ ಬ್ಯಾಂಕ್ ಹಾಕಿಲ್ಲ, ಇಲ್ಲ ಏನು ಶೇರ್ ಉಳಿಸಿಲ್ಲ, ಅದ್ರಲ್ಲಿ ಏನು ದುಡ್ಡು ಆಯಿತು ಅಂತ ಕೇಳಕ್ಕೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನೀವು ಯಾರು ಕೇಳಕ್ಕೆ ಯಾರೋ ನಿಮ್ಗೆ ಯಾರು ರೈಟ್ಸ್ ಇದೆ ನಿಮಗೆ ಅಂತ ಕೇಳ್ತಾರೆ ಊರಿನವ್ರಿಗೆ. ಹಾಂ, ಎಲೆಕ್ಷನ್ನು ನಾವು ಹೇಳ್ತಾ ಇರೋದು ನ್ಯಾಯಯುತವಾಗಿ ಎಲೆಕ್ಷನ್ ನಡೀಲಿ. ಎಲೆಕ್ಷನ್ ಮಾಡಿ, ಎಲೆಕ್ಷನ್ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ತಲೆಮಾರು ಅಂತ ಬಂದಿರೋಂಥದ್ದು ಎಲೆಕ್ಷನ್ ಮಾಡಲೇಬೇಕು. ಅದು ಎಲೆಕ್ಷನ್ ನಡೆದೇ ನಡೀತದೆ. ಎಲೆಕ್ಷನ್ ಮಾಡಬೇಕು, ಯಾವ ರೀತಿ ಮಾಡಬೇಕು? ನ್ಯಾಯಯುತವಾಗಿ ಮಾಡಬೇಕು. ಯಾರು ಹಾಲು ಹಾಕ್ತಾ ಇದ್ದಾರೆ, 180 ದಿನ ಯಾರು ಹಾಲು ಹಾಕಿದ್ದಾರೆ ಅದನ್ನು ತಗೊಂಡು ಅದನ್ನು ಕೊಡಬೇಕು. 180 ದಿನ ಹಾಲು ಹಾಕಿದ್ದಾರೆ ಅಂದರೆ ಒಂದು 4 ಜನ ಮೆಂಬರ್ಸ್ಗೆ ಇವ್ರು ಏನು ಮಾಡಿದ್ದಾರೆ, ಹಾಲು ಡೈರಿಯಿಂದ 800 ml 20 ಮಿಲಿ ಹಾಲು ಹಾಕಿದ್ದಾರೆ. ಎಷ್ಟೋ 180 ದಿನವೂ ಹಾಕಿದ್ದಾರೆ. 880 ಮಿಲಿ ಹಾಲು ಒಂದು ದಿನ ವೇರಿಯೇಷನ್ ಆಗಿಲ್ವಾ? 180 ದಿನ ಒಂದೇ ಥರ ಕರೀತದ? ಆ ಥರ ಹಸು ಇದ್ದರೆ ದಯವಿಟ್ಟು ಸರ್ಕಾರದಿಂದ ಅನುಮತಿ ಕೊಟ್ಟು ನಮಗೂ ಆ ಥರ ಹಸುನ ಕೊಡಿಸ್ಲಿ. ನಾವು ಅಷ್ಟೇ ಹಾಲು ಹಾಕಮ್ಮ. ಯಾಕೆಂದರೆ ಒಂದು ತಿಂಡಿ ಇಲ್ಲ, ಒಂದು ಬೂಸ ಇಲ್ಲ, ಒಂದು ನೀರು ತೋರಿಸಂಗಿಲ್ಲ, ಒಂದು ಏನೂ ಇಲ್ಲ. 800 ml ಹಾಲು ಕರೀತಾರೆ, ತಗೊಂಡು ಡೈರಿಗೆ ಹಾಕೋಬೋದು. ಅವಾಗ ಸರ್ಕಾರ ಇನ್ನೂ ಜಾಸ್ತಿ ಬೆಳೀತಾ ಹೋಗ್ತಿದೆ. ಸರ್ಕಾರ ಗ್ಲಾಸ್ ಬರಲ್ಲ. ಯಾಕೆ 800 ml ಸರ್ಕಾರವೇ ಕೊಡ್ತಾ ಇದೆ ಅಂದಾಗ ಒಬ್ಬ ಲೆಕ್ಕಾಧಿಕಾರಿಗಳು ಬಂದು ಅವನ ಹೆಸರಿಗೆ ಹೆಂಗೆ 800 ml ಹಾಲು ಹೋಗ್ತಾಯಿದೆ, 20 ಮಿಲಿನ ಹಾಲು ಹೋಗ್ತಾಯಿದೆ ಅಂತ ಒಬ್ಬ ಅಧಿಕಾರಿ ಬಂದು ಇನ್ನೂ ಕೇಳಿಲ್ಲ ಕೂರ್ಗಳ್ಳಿ ಗ್ರಾಮದೊಳಗಡೆ ಅಂದರೆ ಇದು ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನು ಮುಂದಿನ ನಡೆ ಇಷ್ಟ ಸರ್, ಏನೇ ಇದ್ರೂ ಎಲೆಕ್ಷನ್ನ ಸ್ಟಾಪ್ ಮಾಡಿ ಅದಕ್ಕೇನು ನ್ಯಾಯಯುತವಾಗಿ ಸಮ್ಮತಿಯಾಗಿ ಏನೈತೆ ಅದು ಪ್ರತಿಯೊಂದು ಕೊಡಬೇಕು. ಕೃಷ್ಣ ಅಂದ್ಬಿಟ್ಟು ಕೂರ್ಗಳ್ಳಿ ಹಾಲು ಡೈರಿಗೆ ಬೆಳವಾಡಿ ಗ್ರಾಮದಿಂದ ಬಂದು ಶೇರ್ ಹೋಲ್ಡರ್ ಆಗಿದ್ದಾರೆ. ಹೊಸದಾಗಿ ಸೇರ್ಪಡೆ ಊಟಗಳ್ಳಿ ಗ್ರಾಮದಿಂದ ಬಂದು ಸೇರ್ಪಡೆ ಆಗಿದ್ದಾರೆ. ನಮ್ಮ 1999ರಲ್ಲಿ ಸೇರ್ಪಡೆಯಾಗಿ ಶೇರ್ದಾರದ್ದು ವಾಶ್ಔಟ್ ಮಾಡಿಬಿಟ್ಟಿದ್ದಾರೆ. ಈಗ ಹೊಸದಾಗಿ ಬೆಳವಾಡಿ ಗ್ರಾಮ ಊಟಗಳ್ಳಿ ಗ್ರಾಮದಿಂದ ಹೊಸದಾಗಿ ಸೇರ್ಪಡೆ ಮಾಡ್ಕೊಂಡು 284 ಓಟಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು 15 ದಿನ ಮುಂಚಿತವಾಗಿ 350 ಓಟದೆ ಅಂತ ಹೇಳಿದರು. ಈಗ 284 ತಗೊಬಂದು ನಿಲ್ಲಿಸಿದ್ದಾರೆ. ಗ್ರಾಮದವರು ಓಟಂತೂ ವಾಶ್ಔಟ್ ಮಾಡಿಬಿಟ್ಟಿದ್ದಾರೆ. ಹೊಸದಾಗಿ ಅವರು ಬೇಕಾದವರು ಅವ್ರ ಕುಟುಂಬದವ್ರನ್ನ ಸೇರಿಸ್ಕೊಂಡು ದೌರ್ಜನ್ಯದಿಂದ ನಡೀತಾ ಇದ್ದಾರೆ. ಹಿಂಗೆ ನಡೆ ಏನು ನಮಗೆ ಕ್ರಮಬದ್ಧವಾಗಿ ನಮ್ಗೆ ಅನ್ಯಾಯ ಆಗಿದೆ ಗ್ರಾಮದಲ್ಲಿ. ಕೂರ್ಗಳ್ಳಿ ಗ್ರಾಮ ಹಾಲು ಡೈರಿಗೆ ದಯಮಾಡಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕಂದು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ.